ಸ್ವಾಮಿ ಇದು ನಡೆದಿದ್ದು ಹೌದು, ನಾನ್ ಡ್ರೈವರ್ ಹೌದು, ಬಸ್ಸನ್ನ ಈ ತರ ಓಡಿಸ್ಕೊಂಡು ಹೋಗ್ತಾ ಇದ್ದೆ, ಇಂಥ ರಸ್ತೆ ಹೀಗಿಗಿತ್ತು, ಇಷ್ಟು ಸ್ಪೀಡಲ್ಲಿ ಹೋಗ್ತಾ ಇದ್ದೆ ನಾನು, ಅದ ಪರ್ಮಿಟೆಡ್ ಆ ಜಾಗದಲ್ಲಿ. ನಾ ಹೋಗ್ತಿರೋ ಕಾಲಕ್ಕೆ ಈ ವ್ಯಕ್ತಿ ಕುಡಿದ ಅಮಲ್ನಲ್ಲಿ ಏಕಾಏಕಿ ರಸ್ತೆಗೆ ಬಂದ್ಬಿಟ್ಟ. ನನ್ಗೆ ಆ ಕ್ಷಣದಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಒಬ್ಬ ನಾರ್ಮಲ್ ಪರ್ಸನ್ ಮಾಡ್ತಕ್ಕಂಥ ಬ್ರೇಕ್ ಹಾಕ್ದೆ, ಸ್ವಲ್ಪ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಎಡಗಡೆಗೋ ಬಲಗಡೆಗೋ ಬಸ್ಸನ್ನು ತಿರುಗಿಸ್ದೆ. ಇಷ್ಟೆಲ್ಲ ಆದ್ರೂ ಕೂಡ ನನ್ನ ಪ್ರಯತ್ನ ಆದ್ರೂ ಕೂಡ ಸ್ಪೀಡು ಮತ್ತೊಂದು ಇವನು ಏಕಾಏಕಿ ಬಂದಿದ್ದು ಇದೆಲ್ಲ ನೋಡಿ, ಡಿಸ್ಟೆನ್ಸು ಎಲ್ಲ ಲೆಕ್ಕಾಚಾರ ನೋಡಿ ಅದು ಬಿಯಾಂಡ್ ಹ್ಯೂಮನ್ ಎರರ್. ಹಂಗಾಗಿ ಹೊಡಿತು. ನಾನೇನ್ ಬಿಟ್ಟು ಓಡೋಗ್ಲಿಲ್ಲ, ನಾನೇ ಅದನ್ನ ಇನ್ಫಾರ್ಮ್ ಮಾಡಿದೆ, ಸಹಾಯ ತಗೊಂಡೆ ಜನಗಳ ಸಹಾಯ ತಗೊಂಡು ಅವನ್ಗೇನೋ ಆಸ್ಪತ್ರೆಗೆ ಸೇರಿಸಿದ್ವಿ. ಆಸ್ಪತ್ರೆಗೆ ಸೇರಿಸಿದಾಗ್ಲೂ ಕೂಡ ನಾನೇನು ಹಾಗೆ ಬಿಡ್ಲಿಲ್ಲ. ಅಲ್ಲಿ ಹೋದೆ, ನೋಡ್ದೆ, ಡಾಕ್ಟರ್ ಏನೇನು ಔಷಧಿ ಪಥ್ಯ ಏನೇನು ಕೇಳಿದ್ರು ಅದೆಲ್ಲ ತಂದು ಕೊಟ್ಟೆ. ಅವ್ರ ಮನೆ ಜೊತೆಗಿದ್ದೆ. ನನಗೂ ಒಂಥರ ಅನ್ನಿಸ್ತು, ಇದು ಮಾಡಿದ್ದು ಈ ಥರದ್ದು ಆಗೋಯ್ತಲ್ಲಪ್ಪ ಅಂತ. ಹಾಗಾಗಿ ಇದೆಲ್ಲ ಮಾಡಿದ್ಮೇಲೆ ನಾನು ದೇವ್ರ ಇದು ಇಚ್ಛೆ ಮತ್ತೆ ಅವನಿಗಾಗಿದ್ದಂಥ ಆಕ್ಸಿಡೆಂಟಿನ ಇಂಪ್ಯಾಕ್ಟು ಉಳಿಲಿಲ್ಲ ಅವನು. ಈ ಸಂದರ್ಭದಲ್ಲಿ ನಾನೇನ್ ಮಾಡಕ್ಕಾಗ್ತಿತ್ತು ಮಹಾಸ್ವಾಮಿ, ಅದರಿಂದ ನಾನು ಮಾಡೋದೆಲ್ಲ ಮಾಡಿದೀನಿ. ದಯವಿಟ್ಟು ತಮ್ಮ ಕರುಣೆ ಕಕ್ಲಾತಿಗೆ ಬಿಟ್ಟಿದ್ದೀನಿ, ಏನ್ ಮಾಡ್ತಿರೋ ಮಾಡಿ ಅಂತ ಒಂದ್ ಸಾಕ್ಷಿ ಬಂದಿದ್ರೆ ನಾನು ಅವಾಗ ಅದನ್ನ ಕನ್ಸಿಡರ್ ಮಾಡ್ತಿದ್ದೆ. Subscribe now and press the bell icon. Never miss an update.